ಸರ್ ಇದು ನಮ್ಮ ಹತ್ರ 50,000 ರೂಪಾಯಿಂದನೂ ವೆಹಿಕಲ್ ಸ್ಟಾರ್ಟಿಂಗ್ ಬರುತ್ತೆ ಸರ್. 350 ಕಿಲೋಮೀಟರ್ ಮೈಲೇಜ್ ಕೊಡ್ತೀವಿ. ಎಂಟೈರ್ ಬ್ರ್ಯಾಂಡ್ ಯಾರು ಕೊಡೋದಿಲ್ಲ. ನಾನು ಅದನ್ನ ಕಂಪ್ಯಾರಿಸನ್ ಮಾಡಿ ಪ್ರೂವ್ ಮಾಡಿ ಹೇಳ್ತೀನಿ. ಓಕೆ, ಒನ್ ಟೈಮ್ ಚಾರ್ಜ್ ಮಾಡಿದ್ರೆ 350 ಕಿಲೋಮೀಟರ್ ವೆಹಿಕಲ್ ರನ್ ಆಗುತ್ತೆ. ಲಾಂಗ್ ಡ್ರೈವ್ ಎಲ್ಲದಕ್ಕೂ ಅನುಕೂಲ. 3 ವೋಲ್ಟ್ಸ್ 83Ah ಬ್ಯಾಟ್ರಿ ಕೊಡ್ತಾ ಇದೀವಿ ಸರ್. ಯಾರು ಕೊಡ್ತಾ ಇಲ್ಲ. ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾರೆ ಹುಡುಗರುಗಳಿಗೆ, ಅವ್ರಿಗಾದ್ರೆ ಭಾರಿ ಯೂಸ್ ಆಗುತ್ತೆ ಇದು. ಮಾರ್ಕೆಟಿಂಗ್ ಮಾಡ್ತೀನಿ ಅಂದ್ರೆ ಭಾರಿ ಯೂಸ್ ಆಗುತ್ತೆ. ಈಗ 1 ಲೀಟರ್ ಪೆಟ್ರೋಲ್ 102 ರೂಪಾಯಿ ಇದೆ ಸರ್. ಇದು 200 ಕಿಲೋಮೀಟರ್ ಮೈಲೇಜ್ ಬರೋಂತ ವೆಹಿಕಲ್. ಸೊ ಡೆಲಿವರಿ ಪೀಪಲ್ಸ್ಗೆ ಅಂತಾನೆ ಮಾಡ್ತಾ ಇದೀವಿ. ಇದನ್ನ 1,60,000 ರೂಪಾಯಿ ವೆಹಿಕಲ್ ಕೊಡ್ತಾ ಇದೀವಿ ಸರ್. ನೀವೆಲ್ಲ ಓಡಾಡ್ತೀರಾ, ಎಲ್ಲಿಂದನೋ ಓಡಾಡ್ ಬಂದು ಇಮಿಡಿಯೇಟ್ ಆಗಿ ನೀವು ಚಾರ್ಜರ್ ಕನೆಕ್ಟ್ ಮಾಡ್ಬಿಡ್ತೀರಾ. ಹಂಗೆ ಮಾಡಬಾರ್ದು. ಯಾಕೆಂದ್ರೆ ಬ್ಯಾಟ್ರಿ ಆಲ್ರೆಡಿ ಓಡಿರೋದ್ರಿಂದ ಹೀಟ್ ಆಗುತ್ತೆ. ಅದು ಸ್ವಲ್ಪ ಕಡಿಮೆ ಆಗಬೇಕು. ಅದು ಕಡಿಮೆ ಆಗೋಕ್ಕೆ ಒಂದು 10-15 ನಿಮಿಷ ನೀವು ಬಿಟ್ಟು ನೀವು ಚಾರ್ಜಿಗೆ ಹಾಕೋಬಹುದು. ಸರ್, ಈಗ ನಮ್ಮ ಎಸ್ ಮೊಬಿಲಿಟಿ ಕಡೆಯಿಂದ ಕರ್ನಾಟಕ ರಾಜ್ಯಾದ್ಯಂತ ಡೀಲರ್ಶಿಪ್ನ ಆಫರ್ ಮಾಡ್ತಾ ಇದ್ದೀವಿ. ತಾವು ಬಂದು ಈ ಫ್ರಾಂಚೈಸಿ ಆಪ್ಷನ್ಸ್ನ ಯೂಸ್ ಮಾಡ್ಕೋಬಹುದು. ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ ಇರುತ್ತೆ. ಮೊಬಿಲಿಟಿ ಕಂಪ್ನಿಯಿಂದ 3 ಮಂತ್ಸ್ ಒಂದ್ಸಲಿ ಲಕ್ಕಿ ಡ್ರಾ ಕೂಪನ್ ಅಲ್ಲಿ ಫ್ರೀ ಆಗಿ ಬೈಕ್ ಕೊಡ್ತಾ ಇದೀವಿ. ಹೇಗೆ ಹೇಳಿ, ಫ್ರೀ ಆಗಿ ಬೈಕ್ ಕೊಡ್ತಾ ಇದೀವಿ. ಪ್ರತಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಪ್ರತಿ ವಿಡಿಯೋದಂತೆ ಇವತ್ತು ಕೂಡ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಎಸ್ ವೀಕ್ಷಕರೇ, ಮಾಗಡಿ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಎಸ್ ಮೊಬಿಲಿಟಿ ಎಲೆಕ್ಟ್ರಿಕ್ ಬೈಕ್ ಶೋರೂಮಿಗೆ ಬಂದಿದ್ದೇನೆ. ಇಯರ್ ಎಂಡಲ್ಲಿ ವಿಶೇಷವಾದ ಆಫರ್ ಕೊಡ್ತಿದ್ದಾರಂತೆ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಅವರು, ಎಸ್ ಮೊಬಿಲಿಟಿ ಅವರು. ಸೊ ಆಫರ್ ಹೇಗಿರುತ್ತೆ ಅಂತ ಹೇಳಿ ಒಳಗಡೆ ಸಿಬ್ಬಂದಿ ವರ್ಗದವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಆಫರ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ಶೋರೂಮಲ್ಲಿ ಇರತಕ್ಕಂಥ ಏನು ನಾವು ಬೈಕ್ ಅಂತೀವಿ, ಅದು ಅತಿ ಹೆಚ್ಚು ಮೈಲೇಜ್ ಕೊಡುವಂಥ ಬೈಕ್ಗಳು ಈ ಎಸ್ ಮೊಬಿಲಿಟಿ ಶೋರೂಮಲ್ಲಿ ಇದೆ. ಸೊ ಯಾವ ರೀತಿ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ, ತೋರಿಸ್ಕೊಡ್ತೀನಿ. ಇಲ್ಲಿ ಸಿಬ್ಬಂದಿ ವರ್ಗದವರು ಇದ್ದಾರೆ, ಸೊ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ತಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ. ಓಕೆ, ಥ್ಯಾಂಕ್ ಯು. ನಾವು ಎಲೆಕ್ಟ್ರಿಕ್ ಬೈಕ್ ಸರ್ ಓಡಿಸಿದ್ದೀವಿ. ಸುಮಾರು ಸ್ಟೋರ್ಗಳಿಗೂ ಕೂಡ ನಾವು ಹೋಗಿ ವಿಡಿಯೋ ಮಾಡಿರೋಂಥದ್ದಿದೆ. ವಿಶೇಷವಾಗಿ ಎಸ್ ಮೊಬಿಲಿಟಿ ಈ ನಿಮ್ಮ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಅಲ್ಲಿ ಏನ್ ವಿಶೇಷವಾಗಿ ಏನಿದೆ ಅಂತ ಸರ್? ಅತಿ ಹೆಚ್ಚು ಮೈಲೇಜ್ ಕೊಡುತ್ತೆ ಅಂತ ಹೇಳಿದ್ರಿ, ಹೇಗೆ ಸಾಧ್ಯ ಅಂತ? ಸರ್ 350 ಕಿಲೋಮೀಟರ್ ಮೈಲೇಜ್ ಕೊಡ್ತೀವಿ. ಎಂಟೈರ್ ಬ್ರ್ಯಾಂಡ್ ಯಾರು ಕೊಡೋದಿಲ್ಲ. ನಾನು ಅದನ್ನ ಕಂಪ್ಯಾರಿಸನ್ ಮಾಡಿ ಪ್ರೂವ್ ಮಾಡಿ ಹೇಳ್ತೀನಿ. ಓಕೆ, ಒನ್ ಟೈಮ್ ಚಾರ್ಜ್ ಮಾಡಿದ್ರೆ 350 ಕಿಲೋಮೀಟರ್ ವೆಹಿಕಲ್ ರನ್ ಆಗುತ್ತೆ. ಲಾಂಗ್ ಡ್ರೈವ್ ಎಲ್ಲದಕ್ಕೂ ಅನುಕೂಲ. ಎಲ್ಲ ಬೇಕಾದ್ರೆ ಹೋಗ್ಬೋದು. ಹೌದು, ಟೈಮ್ ಚಾರ್ಜ್ ಮಾಡ್ಕೊಂಡ್ರೆ. ಹೌದು. ಓಕೆ, ಇದ್ರ ಬಗ್ಗೆ ಒಂಚೂರು ಡೀಟೇಲ್ಸ್ ಹೇಳಿದ್ರೆ ಸರ್, ಬೇಸಿಕ್ಸ್ ಏನೆಲ್ಲ ಇದೆ ಫೀಚರ್ಸ್ ಗಾಡಿ ಬಗ್ಗೆ ಅಂತ? ಸರ್ ನಮ್ದು ಮೈನ್ ಬಂದು ಎಸ್ ಮೊಬಿಲಿಟಿ ಅಂತ ಹೇಳಿ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. 3 ಮೋಡ್ ಬರುತ್ತೆ. ಟಾಪ್ LED ಬರುತ್ತೆ. ನೀವು ನೋಡ್ಬೋದು 3 ಮೋಡ್ ಬರುತ್ತೆ. ನೀವು ಬೆಂಗಳೂರು ಸಿಟಿಲಿ ಓಡಾಡೋದಾದ್ರೆ 25 ಕಿಲೋಮೀಟರ್ ಸ್ಪೀಡಲ್ಲಿ ಎಲ್ಲೂ ಓಡಾಡಕ್ಕಾಗಲ್ಲ. ಒಂಚೂರು ನಾರ್ಮಲ್ ಓಡಾಡ್ತೀನಿ ಅಂದ್ರೆ 30 to 45, ಹೈವೇ ಇಳಿತೀನಿ ಅಂದ್ರೆ 60 ಕಿಲೋಮೀಟರ್ ಟಾಪ್ ಸ್ಪೀಡ್ ಬರುತ್ತೆ ಸರ್. 2 ಸೈಡ್ಸ್ ಆರನ್ ಬರುತ್ತೆ, ರಿವರ್ಸ್ ಬಟನ್ ಬರುತ್ತೆ, ಪಾರ್ಕಿಂಗ್ ಬರುತ್ತೆ, 12 ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ಡ್ರಮ್ಸ್ ಬ್ರೇಕ್ ಬರುತ್ತೆ. 60 ವೋಲ್ಟ್ಸ್ 83Ah ಬ್ಯಾಟ್ರಿ ಕೊಡ್ತಾ ಇದೀವಿ ಸರ್. ಯಾರು ಕೊಡ್ತಾ ಇಲ್ಲ. ಓಕೆ, ಅದು ಬಿಟ್ಟು ಸರ್ ಮತ್ತೆ ಇದಕ್ಕೆ ಈಗ ಈ ಒಂದು ಗಾಡಿಗೆ ಎಷ್ಟು ವೆಯ್ಟ್ ಹಾಕ್ಬೋದು, ಎಷ್ಟು ಜನ ಕೂತ್ಕೋಬಹುದು ಗಾಡಿ ಮೇಲೆ? ಸರ್ 2 ಪರ್ಸನ್ಸ್ 300 ಕಿಲೋ ಕೆಪಾಸಿಟಿ ಇರುವಂತ ವೆಹಿಕಲ್ ಇದು. ನೀವು ಪ್ರೊಫೆಷನಲ್ ಆದ್ರೂ ತಗೋಬಹುದು, ಮನೆ ಹತ್ರ ಓಡಿಸ್ಲಿಕ್ಕಾದ್ರೂ ತಗೋಬಹುದು. ನಾನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕಾದ್ರೂ ಯೂಸ್ ಆಗುತ್ತೆ. 350 ಕಿಲೋಮೀಟರ್ ರೇಂಜ್ ಕೆಪಾಸಿಟಿ. ಓಕೆ, ಮತ್ತೆ ಇದು ಬಿಟ್ಟು ಮತ್ತೆ ಗಾಡಿನ ಇದನ್ನ ಬೇರೆ ಬೇರೆ ಏನಕ್ಕೆಲ್ಲ ಯೂಸ್ ಮಾಡ್ಬೋದು ನಾವು ಅಂತ? ಸರ್ ನೀವು ಕಮರ್ಷಿಯಲ್ ಆಗಿ ಒಬ್ರು ಈಗ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾರೆ ಹುಡುಗರುಗಳಿಗೆ, ಅವ್ರಿಗಾದ್ರೆ ಭಾರಿ ಯೂಸ್ ಆಗುತ್ತೆ ಇದು. ಮಾರ್ಕೆಟಿಂಗ್ ಮಾಡ್ತೀನಿ ಅಂದ್ರೆ ಭಾರಿ ಯೂಸ್ ಆಗುತ್ತೆ. ಈಗ 1 ಲೀಟರ್ ಪೆಟ್ರೋಲ್ 102 ರೂಪಾಯಿ ಇದೆ. ಹಂಗಾಗಿ ಇದು 30 ರೂಪೀಸ್ ಅಲ್ಲಿ ನಿಮ್ಗೆಲ್ಲ ಖರ್ಚು ಮುಗ್ದೋಗ್ಬಿಡುತ್ತೆ. ಒಂದ್ಸಲಿ ಚಾರ್ಜ್ ಮಾಡಿದ್ರೆ 30 ರೂಪಾಯಿ ಖರ್ಚು ಬರುತ್ತೆ. 350 ಕಿಲೋಮೀಟರ್ ರೇಂಜ್ದು. ಓಕೆ, ಸೂಪರ್. ಮತ್ತೆ ಅದು ಬಿಟ್ಟು ಬೇರೆ ಏನು ಸರ್? ಇದು ವೀಲ್ಗಳ ಬಗ್ಗೆ ಹೇಳೋದಾದ್ರೆ ಏನು ಸರ್? 12 ಇಂಚ್ ವೀಲ್ ಬೇಸ್ ಬರುತ್ತೆ, ಫ್ರಂಟ್ ಡಿಸ್ಕ್ ಬರುತ್ತೆ, ಬ್ಯಾಕ್ ಡ್ರಮ್ಸ್ ಬ್ರೇಕ್ ಬರುತ್ತೆ, ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಇವಾಗ ನಮ್ಮ ಮುಂದೆ ಇರುವಂತದ್ದು ನೆಕ್ಸ್ಟ್ ಬೇರೆ ಗಾಡಿ ನೋಡ್ತಾ ಇದೀವಿ. ಸಕ್ಕತ್ತಾಗಿದೆ ಗಾಡಿ ಕೂಡ. ಹೌದು, ಗಾಡಿ ನೋಡ್ತಾ ನಾನು ಒಂದ್ ರೌಂಡ್ ಹೋಗಿ ಬರ್ಬೇಕು ಅನಿಸ್ತಿದೆ. ಎಸ್, ನೆಕ್ಸ್ಟ್ ವಿಡಿಯೋ ನಂತರ ಗಾಡಿ ಒಂದ್ ರೌಂಡ್ ಹೋಗಿ ಬರ್ತೀನಿ. ಈ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಸರ್? ಇದರ ವಿಶೇಷತೆ ಏನಿದೆ, ಇದ್ರ ಫ್ಯೂಚರ್ಸ್ ಹೇಗಿರುತ್ತೆ ಅಂತ? ಸರ್ ಇದು 200 ಕಿಲೋಮೀಟರ್ ಮೈಲೇಜ್ ಬರೋಂತ ವೆಹಿಕಲ್. ಸೊ ಡೆಲಿವರಿ ಪೀಪಲ್ಸ್ಗೆ ಅಂತಾನೆ ಮಾಡ್ತಾ ಇದೀವಿ. ಇದನ್ನ 1,60,000 ರೂಪಾಯಿ ವೆಹಿಕಲ್ ಕೊಡ್ತಾ ಇದೀವಿ ಸರ್. ಓಕೆ, 1,60,000 ರೂಪಾಯಿ. ಹೌದು, 1,60,000 ರೂಪಾಯಿ ಕೊಡ್ತಾ ಇದೀವಿ. ಎಸ್ ಮೊಬಿಲಿಟಿ ಕಡೆಯಿಂದ ಧಮಾಕ್ ಆಫರ್ ಕೊಡ್ತಾ ಇದೀವಿ. 55 ಇಂಚಸ್ LED ಟಿವಿ ಕೊಡ್ತಾ ಇದೀವಿ ಸರ್. ಎಸ್ ಸರ್, ಇವಾಗ ನೋಡ್ತಾ ಇದೀವಿ ಒಂದೊಳ್ಳೆ ಸುಂದರವಾದ ಕಲರ್ ಒಂದಿಗೆ ಒಳ್ಳೆ ಗಾಡಿ ಮುಂದೆ ನಿಂತಿದ್ದೀವಿ. ಹೌದು ಸರ್. ಸೊ 2 ಗಾಡಿನೂ ನೋಡಿದ್ವಿ. ಸೊ ಈ ಗಾಡಿನ ವಿಶೇಷತೆ, ಸೊ ಬೇಸಿಕ್ ವೇರಿಯಂಟ್ ಗಾಡಿ ಅಂತ ಹೇಳಿ, ಸೊ ಏನೆಲ್ಲ ಫೀಚರ್ಸ್ ಇದೆ ಈ ಗಾಡಿಯಲ್ಲಿ, ಸೊ ಹೇಗೆ ಇದ್ರ ಪ್ರೈಸ್ ಎಷ್ಟು? ಓಕೆ ಸರ್, ಇದು ನಮ್ಮ ಹತ್ರ 50,000 ರೂಪಾಯಿಂದನೂ ವೆಹಿಕಲ್ ಸ್ಟಾರ್ಟಿಂಗ್ ಬರುತ್ತೆ ಸರ್. 50,000 ರೂಪಾಯಿದು 50 ಕಿಲೋಮೀಟರ್ ಮೈಲೇಜ್ ಬರೋಂಥ ವೆಹಿಕಲ್ ಇದು. ಓಕೆ, ಲೇಡೀಸ್ ಓಡಿಸ್ಲಿಕ್ಕೆ ಕಂಫರ್ಟೇಬಲ್ ಆಗಿ ಭಾರಿ ಸಫಿಷಿಯೆಂಟ್ ಆಗಿದೆ. ಸೊ ಮಕ್ಕಳನ್ನ ಸ್ಕೂಲಿಗೆ ಬಿಡೋದು, ಹೋಗಿ ಪರ್ಚೇಸ್ ಮಾಡೋದು, ಗೂಡ್ ಸ್ಪೇಸ್ ನೋಡಿ ಭಾರಿ ಸಫಿಷಿಯೆಂಟ್ ಆಗಿ ಒಂದು ಸಿಲಿಂಡರ್ ಇಡೋಷ್ಟು ಜಾಗ ಇದೆ. ಹೌದು,
ಮತ್ತೆ ಸರ್ ಇದು ಲಿಥಿಯಂ ಅಯಾನ್ ಬ್ಯಾಟ್ರಿ ಬರುತ್ತೆ. 3rd ಫ್ಲೋರ್ ಅಲ್ಲಿ ಇದ್ರಿ ಅಂದ್ರೂ ಬ್ಯಾಟ್ರಿ ರಿಮೂವ್ ಮಾಡೋದು, ವೆಹಿಕಲ್ ಅಲ್ಲಿಗೆ ಬ್ಯಾಟ್ರಿ ತಗೊಂಡೋಗಿ ನೀವು ಅಲ್ಲಿಗೆ ಚಾರ್ಜ್ ಮಾಡುವಂತ ಕೆಪಾಸಿಟಿ ನಾವು ಎಸ್ ಮೊಬಿಲಿಟಿಯಿಂದ ಕೊಟ್ಟಿದ್ದೀವಿ. ಓಕೆ, ಹಾಗೆ ಇದ್ರ ಬಗ್ಗೆ ಇನ್ನೊಂದೇನಂದ್ರೆ ಈ ಗಾಡಿಯಲ್ಲಿ ಎಷ್ಟು ಅಂದ್ರೆ ಈ ವೆಯ್ಟ್ ಅಂತ ಬಂದ್ರೆ ಎಷ್ಟು ತೂಕ ಹಾಕೊಂಡು ಹೋಗ್ಬೋದು, ಎಷ್ಟು ಜನ ಕೂತ್ಕೋಬಹುದು ಅಂತ? ಸರ್ 2 ಮೆಂಬರ್ಸ್ ಕಂಫರ್ಟೇಬಲ್ ಆಗಿ ಕೂರ್ಬೋದು. 150 ಕಿಲೋ ಕೆಪಾಸಿಟಿ ಇರೋಂಥ ವೆಹಿಕಲ್ ಇದು. ಸೂಪರ್ ಸರ್, ಸೂಪರ್. ಹಾಗೇನೆ ಒಂಚೂರು ಈ ವೀಲ್ಗಳ ಬಗ್ಗೆ ಮಾತಾಡೋದಾದ್ರೆ ಸೊ ಹೇಗೆ ಸರ್ ಇದೆಲ್ಲ? ಸರ್ 9 ಇಂಚ್ ವೀಲ್ ಬರುತ್ತೆ, ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಓಕೆ, ಟ್ಯೂಬ್ಲೆಸ್ ಟೈರ್. ಹೌದು, ನಾನು ನಿಮ್ ಇದ್ರಲ್ಲಿ ತೋರಿಸ್ತೇನೆ. ಕಂಫರ್ಟೇಬಲ್ ಆಗಿರೋಂಥ ವೆಹಿಕಲ್, LED ಟಿವಿ, LED ಲ್ಯಾಂಪ್ಸ್ ಬರೋ ಅಂಥದ್ದು ಇದು. ಓಕೆ, LED ಲ್ಯಾಂಪ್ಸ್. ಹೌದು ಸರ್. ಓಕೆ, ಹಾಗೇನೆ ಇದ್ರ ಬಗ್ಗೆ ಇದು ಮೇಂಟೆನೆನ್ಸ್ ಬಗ್ಗೆ ಮಾತಾಡೋದು ಹೇಗೆ ಸರ್? ಮೇಂಟೆನೆನ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಇದು? ಸರ್ 5000 ಕಿಲೋಮೀಟರ್ಗೆ ಒಂದು ಜನರಲ್ ಚೆಕಪ್ ಸರ್. ಓಕೆ, 500 ರೂಪೀಸ್ ಕೊಟ್ಟು 5000 ಕಿಲೋಮೀಟರ್ಗೆ ಜನರಲ್ ಚೆಕಪ್ ಮಾಡಿಸಿದ್ರೆ ಏನು ಪ್ರಾಬ್ಲಮ್ ಬರಲ್ಲ. ಏನೂ ಬರಲ್ಲ. ಹೌದು. ಓಕೆ, ಸೊ ಇನ್ನೊಂದು ವಿಶೇಷವಾಗಿ ಅಂದರೆ ಮೈನ್ ಕ್ವಶನ್ ಏನಂದರೆ ನಂದು, ನಾವು ರೆಗ್ಯುಲರ್ ಆಗಿ ಅಂದರೆ ಇತ್ತೀಚೆಗೆ ಈ ಬ್ಯಾಟ್ರಿ ಗಾಡಿಗಳದ್ದು ನಾವು ನೋಡ್ತಾ ಇರ್ತೀವಿ. ಕೆಲವೊಂದು ಇನ್ಸಿಡೆಂಟ್ಗಳೆಲ್ಲ ನಡೆದಿದೆ, ಅಂದರೆ ಗಾಡಿನ ಅಲ್ಲೆಲ್ಲ ಬೆಂಕಿ ಹತ್ಕೊಂಡು ಉರಿದಿರೋಂಥದ್ದು ಎಲೆಕ್ಟ್ರಿಕ್ ಬೈಕು. ಸೊ ಅದು ಹಾಗಾಗಿ ಕೇಳ್ತಿರೋದು ಪ್ರಶ್ನೆ, ಈ ಗಾಡಿಗೆ ಯಾವ ರೀತಿ ಅದನ್ನ ಅಂದರೆ ಸೇಫ್ಟಿ ಯಾವ ರೀತಿ ಮಾಡಬೇಕು, ಅದು ಸೇಫ್ಟಿಗಳ ಬಗ್ಗೆ ಹೇಳೋದಾದ್ರೆ? ಸರ್, ಎಲೆಕ್ಟ್ರಿಕ್ ಗಾಡಿ ನಾರ್ಮಲಿ ಫೈರ್ ಆಗಲ್ಲ. ಒಂದು ಇದಕ್ಕೆ ನಮ್ಮ ಕೇರ್ಲೆಸ್ನೆಸ್ ಕಾರಣ ಅಂತ ಒಂದು ಸೈಡಿಂದ ಹೇಳ್ಬೋದು. ಅದಕ್ಕೆ ನಾವೇನು ಮಾಡಬೇಕು, ನಮ್ಮ ಗಾಡಿನ ಮೇಂಟೆನೆನ್ಸ್ನ ಕರೆಕ್ಟಾಗಿ ಮಾಡಬೇಕಾಗತ್ತೆ. ಮೇಂಟೆನೆನ್ಸ್ ಅಂದರೆ ಈಗ ಒಂದು 3 ತಿಂಗಳಿಗೆ ಒಂದ್ಸರಿ, 5 ತಿಂಗಳಿಗೆ ಒಂದ್ಸರಿ ಬ್ಯಾಟ್ರಿ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ, ನೀವೆಲ್ಲೋ ಓಡಾಡ್ತೀರಾ, ಎಲ್ಲಿಂದನೋ ಓಡಾಡಿ ಬಂದು ಇಮಿಡಿಯೇಟಾಗಿ ನೀವು ಚಾರ್ಜಿಗೆ ಕನೆಕ್ಟ್ ಮಾಡಿಬಿಡ್ತೀರಾ. ಹಂಗೆ ಮಾಡಬಾರ್ದು. ಯಾಕೆಂದರೆ ಬ್ಯಾಟ್ರಿ ಆಲ್ರೆಡಿ ಓಡಿರೋದ್ರಿಂದ ಹೀಟ್ ಆಗುತ್ತೆ. ಅದು ಸ್ವಲ್ಪ ಕಡಿಮೆ ಆಗಬೇಕು. ಅದು ಕಡಿಮೆ ಆಗೋಕ್ಕೆ ಒಂದು 10-15 ನಿಮಿಷ ನೀವು ಬಿಟ್ಟು ನೀವು ಚಾರ್ಜಿಗೆ ಹಾಕ್ಕೋಬೋದು. ಹಂಗೆ ಚಾರ್ಜ್ ಮಾಡಿದಾಗ, ಚಾರ್ಜ್ ಆದಮೇಲೆ ಗಾಡಿ ಮತ್ತೆ ಬ್ಯಾಟ್ರಿ ಹೀಟ್ ಇರುತ್ತೆ, ಇಮಿಡಿಯೇಟಾಗಿ ಓಡಿಸ್ಬಿಡಿ. ಸೊ ಇಮಿಡಿಯೇಟ್ಲಿ ಬ್ರೇಕ್ ಫಿಟ್ ಮಾಡಿ ಗಾಡಿ ರನ್ ಮಾಡಬಾರ್ದು. ಹಾಂ, ಹೌದು. ಅದು ನಿಮಗೆ ಫುಲ್ ಅವಾಯ್ಡ್ ಮಾಡುತ್ತೆ ಇನ್ಸಿಡೆಂಟ್. ನಿಮ್ದು ಎಸ್ ಮೊಬಿಲಿಟಿ ಬ್ರಾಂಚಸ್ ಎಲ್ಲೆಲ್ಲಿ ಇದೆ ಸರ್ ಕರ್ನಾಟಕದಲ್ಲಿ? ಬ್ಯಾಂಗ್ಳೂರು ಯಾವ ರೀತಿ ಅಂತ? ಸರ್ ಆ್ಯಕ್ಚುಲಿ ನಮ್ಮದು ಈ ವೆಹಿಕಲ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗೋದು ದಾಬರ್ಸ್ಪೇಟೆನಲ್ಲಿ ಆಗುತ್ತೆ. ತುಮಕೂರು ಮತ್ತು ಬೆಂಗಳೂರಿನಲ್ಲಿ ನಮ್ಮ ಶೋರೂಮ್ಸ್ ಇದಾವೆ ಸರ್. ಓಕೆ ಸರ್, ಬ್ಯಾಂಗ್ಳೂರು ಹೊರತುಪಡಿಸಿ ಇವಾಗ ಬೇರೆ ಬೇರೆ ನಮ್ಮ ರಾಜ್ಯದ ಜಿಲ್ಲೆಗಳಲ್ಲಿ ತುಂಬಾ ಜನ ತಗೋಬೇಕಂತ ಇರ್ತಾರೆ. ಸೊ ಅಂಥವ್ರಿಗೆ ಈ ಟ್ರಾನ್ಸ್ಪೋರ್ಟ್ ಎಲ್ಲ ಹೇಗಿರುತ್ತೆ ಸರ್? ಚಾರ್ಜಸ್ ಎಕ್ಸ್ಟ್ರಾ ಏನೋ ಚಾರ್ಜಸ್ ಮಾಡ್ತೀರಾ ಹೇಗೆ ಅಂತ? ಅವರಿಗೆ ಈಗ ಔಟ್ ಆಫ್ ಬ್ಯಾಂಗ್ಳೂರ್ ಯಾರ್ಯಾರು ಇರ್ತಾರಲ್ಲ ಅವ್ರಿಗೆಲ್ಲ ನಮಗೆ ಕಾರ್ಗೋ ಮೋಡ್ನಲ್ಲಿ ನಾವು ಅವ್ರಿಗೆ ಶಿಪ್ ಮಾಡಿಕೊಡ್ತೀವಿ. ಕಾರ್ಗೋ ಚಾರ್ಜಸ್ ಮಾತ್ರ ಅಡಿಷನಲ್ ಇರುತ್ತೆ ಸರ್. ಓಕೆ, ಸೊ ಸೇಫ್ಟೀಸ್ ಎಲ್ಲ ಹೇಗಿರುತ್ತೆ ಇವಾಗ ಬೇರೆ ಜಿಲ್ಲೆಗಳಿಗೆಲ್ಲ ಗಾಡಿ ಕಳಿಸ್ಬೇಕಾದ್ರೆ? ಕಾರ್ಗೋನವರು ಕಂಪ್ಲೀಟ್ಲಿ ಸೇಫ್ ಸರ್. ನಾವು ಕಳಿಸ್ಕೊಡ್ತೀವಿ, ನಮ್ಮ ಈ ರಿಸ್ಕಿಂದ ನಾವು ಕಳಿಸ್ಕೊಡ್ತೀವಿ ಸರ್. ಸೊ ಸೇಫ್ಟಿಯಾಗಿ ಗಾಡಿ ತಲುಪುತ್ತೆ, ಅವ್ರ ಡೋರ್ ಸ್ಟೆಪ್ಪಿಗೆ ಗಾಡಿ ಹೋಗುತ್ತೆ. ಓಕೆ, ಸೂಪರ್ ಸರ್. ಹಾಗೇನೆ ಈ ಅಡ್ರೆಸ್ ಮೈನ್ ಇವಾಗ ನಾವೇನು ಇವಾಗ ಎಸ್ ಮೊಬಿಲಿಟಿ ನಾವು ಬ್ಯಾಂಗ್ಳೂರು ಮಾಗಡಿ ಮುಖ್ಯ ರಸ್ತೆ ಅಂತ ಹೇಳಿ, ಸೊ ಕರೆಕ್ಟಾಗಿ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ? ಈ ಮಾಗಡಿ ಮುಖ್ಯ ರಸ್ತೆಯಲ್ಲಿ ನಿಮಗೆ SJRC ಸ್ಕೂಲ್ ಅಂತ ಇದೆ. ಆ ಸ್ಕೂಲು ಎಕ್ಸಾಕ್ಟ್ಲಿ ಆಪೋಸಿಟಲ್ಲಿ ನಮ್ಮ ಶೋರೂಮ್ ಇದೆ ಸರ್. ಸೊ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ? ಸೊ ಯಾವಾಗೆಲ್ಲ ಕಸ್ಟಮರ್ಸ್ ಕಾಲ್ ಮಾಡಬೇಕು ಅಂತ? ಕಸ್ಟಮರ್ ಕಾಲು ನಿಮಗೆ 10:30 7ವರೆಗೂ ಇರ್ತೇವೆ. ಈ ಟೈಮ್ನಲ್ಲಿ ಕಮ್ಯುನಿಕೇಟ್ ಮಾಡ್ಬೋದು, ವಿಸಿಟ್ ಮಾಡ್ಬೋದು, ನಮ್ಮ ಸಿಬ್ಬಂದಿ ಇರ್ತಾರೆ, ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಬನ್ನಿ ಸರ್ ನಮ್ಮ ಶೋರೂಮ್ಗೆ. ಸರ್ ಮತ್ತೆ ಹಾಗೇನೆ ಪೇಮೆಂಟ್ ಎಲ್ಲ ಯಾವ ರೀತಿ ಇರುತ್ತೆ ಸರ್? ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ? ಪೇಮೆಂಟ್ನಲ್ಲಿ ನೀವು ಕ್ಯಾಶ್ ಮುಖಾಂತರ ಪೇ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ನಲ್ಲಿ ಪೇ ಮಾಡ್ಬೋದು, UPI ನಲ್ಲೂ ಪೇ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ಲೋನ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಲೋನ್ ಆಪ್ಷನ್ಸ್ನಲ್ಲಿ ನಿಮಗೆ ನಿಮ್ಮ ಸಿಬಿಲ್ ಏನಾದ್ರು ಚೆನ್ನಾಗಿದ್ದರೆ 0% ಡೌನ್ ಪೇಮೆಂಟ್ನಲ್ಲೂ ನಿಮಗೆ ಗಾಡಿ ಸಿಗುತ್ತೆ. ಅದು ಬಿಟ್ಟು ಬೇರೆ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲೂ ನಿಮಗೆ ಲೋನ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಸರ್, ಈಗ ನಮ್ಮ ಎಸ್ ಮೊಬಿಲಿಟಿ ಕಡೆಯಿಂದ ಕರ್ನಾಟಕ ರಾಜ್ಯಾದ್ಯಂತ ಡೀಲರ್ಶಿಪ್ನ ಆಫರ್ ಮಾಡ್ತಾ ಇದ್ದೀವಿ. ತಾವು ಬಂದು ಈ ಫ್ರಾಂಚೈಸಿ ಆಪ್ಷನ್ಸ್ನ ಯೂಸ್ ಮಾಡ್ಕೋಬೋದು. ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ ಇರುತ್ತೆ. ತಮಗೇನಾದ್ರು ಡೌಟ್ಸು ಪಾಯಿಂಟ್ಸ್ ಇದ್ದಲ್ಲಿ ನಮ್ಮ ಸ್ಕ್ರೀನಲ್ಲಿ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ, ನಾವು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ಸರ್, ಎಸ್ ಮೊಬಿಲಿಟಿ ಕಂಪ್ನಿಯಿಂದ ಒಂದು ಸ್ಪೆಷಲ್ ಆಫರ್ ತಂದಿದ್ದೀವಿ. ಅದು ಹೇಗಪ್ಪ ಅಂತ ಅಂದರೆ, ಕಂಪನಿಯ ಯೂಟ್ಯೂಬ್ ಚಾನಲ್ಸ್, ಫೇಸ್ಬುಕ್ ಚಾನಲ್, ಇನ್ಸ್ಟಾಗ್ರಾಮ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಜಿಲ್ಲೆನ ಕಮೆಂಟ್ ಮಾಡಿದವ್ರಿಗೆ ಎಸ್ ಮೊಬಿಲಿಟಿ ಕಂಪ್ನಿಯಿಂದ 3 ಮಂತ್ಸ್ಗೊಂದ್ಸಲಿ ಲಕ್ಕಿ ಡ್ರಾ ಕೂಪನಲ್ಲಿ ಫ್ರೀಯಾಗಿ ಬೈಕ್ ಕೊಡ್ತಾ ಇದ್ದೀವಿ. ಹೇಗೆ ಹೇಳಿ, ಫ್ರೀಯಾಗಿ ಬೈಕ್ ಕೊಡ್ತಾ ಇದ್ದೀವಿ. ಬೇರೆಯವರು ಸಬ್ಸ್ಕ್ರೈಬರ್ಗೆ ಸಿಕ್ಕಿಲ್ಲ ಅಂತ ಅನ್ಕೋಬೇಡಿ, ಅದನ್ನು ಸಹ ನಾವು ಗಿಫ್ಟ್ ಕೂಪನ್ ಆಗಿ ಕೊಡ್ತಾ ಇದ್ದೀವಿ. ಅದನ್ನು ನೀವು ಎಲೆಕ್ಟ್ರಿಕ್ ವೆಹಿಕಲ್ ಬೈ ಮಾಡಬೇಕಾದ್ರೆ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟೊತ್ತು ಈ ವಿಶೇಷವಾದ ಆಫರ್ಗಳು ಏನೆಲ್ಲ ಇದೆ ಅಂತೇಳಿ ಈ ಕಂಪ್ನಿಯ ಸಿಬ್ಬಂದಿ ವರ್ಗದವರು ತುಂಬ ನೀಟಾಗಿ ಚೆನ್ನಾಗಿ ಹೇಳಿದ್ದಾರೆ. ಹೆಸರು ನೆನಪಿದೆಯಲ್ಲ, ಎಸ್ ಮೊಬಿಲಿಟಿ. ಸೊ ಈ ಆಫರ್ಗಳನ್ನ ಎಸ್ ಮೊಬಿಲಿಟಿಯಲ್ಲಿ ವಿಶೇಷವಾಗಿ ಆಫರ್ಗಳು ಕೊಡ್ತಿದ್ದಾರೆ. ಒಂದು ಇಯರ್ ಎಂಡ್ ಆದರೆ ಈ ಗಾಡಿನೂ ಕೂಡ ವಿಶೇಷವಾಗಿ ಆಫರ್ ಅಂತ ಹೇಳಿದ್ರು, ಲಕ್ಕಿ ಡ್ರಾ ಬಹುಮಾನ ಇದೆ ಅಂತ ಹೇಳಿದ್ರು.
ಸೊ ಇಷ್ಟೆಲ್ಲ ಆಫರ್ ಇರಬೇಕಾದ್ರೆ ಯಾಕೆ ತಡ ಮಾಡ್ತೀರಾ? ಈ ಆಫರ್ನ ಉಪಯೋಗಿಸ್ಕೊಳ್ಳಿ. ಸೊ ಎನಿ ಡೌಟ್ಸ್ ಏನಾದರೂ ಇದ್ದರೆ ಡಿಸ್ಪ್ಲೇ ಮೇಲೆ ನಂಬರ್ ಸ್ಕ್ರಾಲ್ ಆಗ್ತಾ ಇರುತ್ತೆ, ಕಾಲ್ ಮಾಡಿ ಇನ್ಫಾರ್ಮೇಷನ್ ಪಡ್ಕೊಳ್ಳಿ.